ಕನ್ನಡದ ಮತ್ತೊಂದು ಟ್ಯುಟೋರಿಯಲ್ಗೆ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಗೆಳೆಯ ಸುಹೇಲ್. ಇವತ್ತಿನ ಟ್ಯುಟೋರಿಯಲ್ ಬಂದುಬಿಟ್ಟು ಸೀನ್ ಎ ಐ ಅವರು ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಆ್ಯಪ್ನ. ಏನೇನು ಮಾಡಿಫೈ ಮಾಡಿದ್ದಾರೆ ಅಂತ ನಾನು ಸ್ವಲ್ಪ ತೋರಿಸ್ಕೊಡ್ತೀನಿ, ಅಥವಾ ಅಪ್ಡೇಟ್ ಮಾಡಿದ್ದಾರೆ ಅಂತಲೂ ನೀವು ತಿಳ್ಕೊಬೋದು. ನೋಡೋಣ. ಸೀನ್ ಎ ಐ ಆ್ಯಪ್ ಓಪನ್ ಮಾಡ್ತೀನಿ. ಸೀನ್ ಎ ಐ ಇದ್ರ ಬಗ್ಗೆ 2 ವೀಡಿಯೋ ಆಗಿದ್ದಾವೆ ನಮ್ಮ ಚಾನಲಲ್ಲಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಪ್ರಾಬ್ಲಮ್ ಇದೆ, ಕ್ಷಮೆ ಇರಲಿ. ಸೀನ್ ಎ ಐ ಓಪನ್ ಮಾಡಿದ್ದೀನಿ. ಇದು ಮೊದಲೇ ಇತ್ತು. ಕ್ವಿಕ್ ಹೆಲ್ಪ್ ಇದನ್ನು ಆ್ಯಡ್ ಮಾಡಿದ್ದಾರೆ. ರೀಡ್ ಸೆಲೆಕ್ಟೆಡ್ ಅಂದರೆ ಮೊದಲು ನಾನು ಆ್ಯಪ್ ಓಪನ್ ಮಾಡೋಕ್ಕಿಂತ ಮುಂಚೆ ಓಪನ್ ಮಾಡಿದಾಗ ರೀಡ್ ಸೆಲೆಕ್ಟಲ್ಲಿ ರೀಡ್ ಓಪನ್ ಮಾಡಿದ್ದೆ, ಅದು ಸೆಲೆಕ್ಟ್ ಆಗಿದೆ ಮಾಮೂಲಿ. ಡಿಸ್ಕ್ರೈಬ್ ಮೋರ್ ಒಂದಷ್ಟು ಆಪ್ಷನ್ಗಳನ್ನ ಮೋರ್ ಮೇಲೆ ಒಳಗಡೆ ಕೊಟ್ಬಿಟ್ಟಿದ್ದಾರೆ. ಡಾಕ್ಯುಮೆಂಟ್ ಅಲೈನ್ಮೆಂಟ್ ಇದು ಮೊದಲು ಆಫ್ ಮಾಡೋಕ್ಕಿರಲಿಲ್ಲ. ಇವೆಲ್ಲ ಮೊದಲೇ ಇತ್ತು. ರೆಕಗ್ನೈಸಿಂಗ್ ಇದು ಡಾಕ್ಯುಮೆಂಟ್ ಸಂಬಂಧಪಟ್ಟಂಗೆ ಆ್ಯಪ್ ಇದು ಫೋಟೋಗಳನ್ನ ರೀಡ್ ಮಾಡಿಕೊಡುತ್ತೆ, ಎಲ್ಲ ಮಾಡಿಕೊಡುತ್ತೆ ನಿಮಗೆ. ಈ ಆಪ್ಷನ್ ಇವಾಗ ಆ್ಯಡ್ ಮಾಡಿದ್ದಾರೆ. ಇದನ್ನು ಆನ್ ಮಾಡಿದರೆ ನಿಮಗೆ ಆನ್ ಮಾಡಿದ್ರೆ ಇದೆರಡು ವರ್ಕ್ ಆಗ್ತವೆ. ಇದು ಆಫ್ ಮಾಡ್ತೀನಿ ನಾನು. ಮೋರ್ ಮೇಲೆ ಕ್ಲಿಕ್ ಮಾಡೋಣ. ಮೋರಲ್ಲಿ ಏನು ಕೊಟ್ಟಿದ್ದಾರೆ, ಮೇ ಬಿ ಹಳೆ ಆಪ್ಷನ್ಗಳನ್ನ ಮೋರ್ ಒಳಗಡೆ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಡಕ್ಟ್ ನೋಡಿ, ಮೊದಲು ಸ್ಟಾರ್ಟಿಂಗಲ್ಲೇ ಸಿಗ್ತಾ ಇತ್ತು ಎಲ್ಲ, ಈಗ ಮೋರ್ ಒಳಗಡೆ ಹಾಕಿದ್ದಾರೆ. ಪ್ರಾಡಕ್ಟ್, ಪರ್ಸನ್ ಇದು ಕೂಡ ಮೊದಲೇ ಇತ್ತು, ಮೋರ್ ಒಳಗಡೆ ಹಾಕಿದ್ದಾರೆ. ಕರೆನ್ಸಿ, ಕಲರ್, ಲೈಟ್, ಇಷ್ಟೇ ಫ್ರೆಂಡ್ಸ್. ಈ ಹೆಲ್ಪ್ ಒಳಗಡೆ ಏನಿದೆ ಅಂತ ನೋಡೋಣ. ಕ್ವಿಕ್ ಹೆಲ್ಪ್ ಇದರೊಳಗಡೆ ಓಪನ್ ಮಾಡೋಣ ಏನಿದೆ ಅಂತ. ಮೊದಲು ಇರಲಿಲ್ಲ ಅನ್ಕೊಂಡೆ, ಅಥವಾ ಇತ್ತು ಏನೋ ಗೊತ್ತಿಲ್ಲ. ಕ್ಲೋಸ್. CNAI can recognize products based on various types of codes printed on the packaging, including barcodes. These are the most common type of product code and may be found on the back or bottom of a container. ಅಂದರೆ CNAI ಫೇಸ್ ಮತ್ತು ವಿವಿಧ ಮಾದರಿಯ ಕೋಡ್ಗಳು, ಪ್ಯಾಕೇಜ್ಗಳು, ಡಾಕ್ಯುಮೆಂಟ್ಗಳೆಲ್ಲ ರೀಡ್ ಮಾಡುತ್ತೆ ಅಂತ ಇದರಲ್ಲಿ ತೋರಿಸ್ತಾ ಇದೆ. Some products, including some manufactured by Unilever, feature an accessibility enhanced QR code with a special border around it, which is easier to detect. These are found on the front of the pack. ಸೊ ಇದರಲ್ಲಿ ಅಕ್ಸೆಸಿಬಿಲಿಟಿನ ಇನ್ನಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. Some products, including some manufactured by Unilever, feature an accessibility enhanced some products ಅಂದರೆ ಒಂದಷ್ಟು ಪ್ರಾಡಕ್ಟ್ಸ್ಗಳು, ಆಮೇಲೆ ಬೋರ್ಡ್ಗಳು ಎಲ್ಲ ನೀಟಾಗಿ ಅಕ್ಸೆಸಿಬಿಲಿಟಿ ಓದೋ ಥರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. Hold the camera over the item and CNAI will guide you with the camera placement until the code is detected. ಅಂದರೆ ಕ್ಯಾಮ್ರಾನ ಹೋಲ್ಡ್ ಮಾಡಿ ನೀವು ಎಲ್ಲೆಲ್ಲಿ ಕ್ಯಾಮ್ರಾ ಫೋಕಸ್ ಮಾಡ್ತೀರಾ ಅದು ಸುತ್ತಮುತ್ತ ಏನಿದೆ ಅದೆಲ್ಲ ರೆಕಗ್ನೈಸ್ ಮಾಡಿಕೊಡ್ತೀವಿ ಅಂತ ಕೇಳ್ತಾ ಇದೆ ಅಪ್ಲಿಕೇಶನ್. ಒಟ್ಟು ಹೇಳಿದ್ದಾರೆ. Move the phone over the product until you hear beeps that indicate a code is nearby. Starting farther away and slowly moving the phone closer works best. ನೀವು ಡಾಕ್ಯುಮೆಂಟ್ಗಳನ್ನ ರೀಡ್ ಮಾಡುವಾಗ ಕ್ಯಾಮ್ರಾವನ್ನು ಹೋಲ್ಡ್ ಮಾಡಿ ಫೋನ್ನ ಸ್ಲೋಲಿ ಮೂವ್ ಮಾಡ್ತಾ ಹೋದರೆ, ಅಂದರೆ ಬೋರ್ಡ್ನ ಹೆಂಗೆ ಮೂವ್ ಮಾಡ್ತಾ ಓದ್ತೀವಿ ನಾವು, ಕೈ ಮೂವ್ ಮಾಡ್ತಾ ಬೋರ್ಡು ಅಥವಾ ಬುಕ್ ಆಗಿರ್ಬೋದು, ಅದೇ ಥರ ಫೋನ್ ಕೂಡ ಮೂವ್ ಮಾಡ್ತಾ Move the phone over the product until you hear beeps that indicate a code is nearby. Starting farther away and slowly moving the phone closer works best. ಮೂವ್ ಮಾಡ್ತಾ ಮುಂದೆ ಏನೇನಿದೆ ದೊಡ್ಡ ಬೋರ್ಡ್ಗಳು ಕೂಡ ಓದ್ಬೋದು ಅಂತ ಹೇಳ್ತಾ ಇದೆ. The faster the beeps, the closer you are to the code. In the case of accessibility enhanced QR codes, the distance will also be announced. ಸೊ ಇದು ಏನೋ ಕೋಡ್ ಡಿಸ್ಟೆನ್ಸ್ ಅನೌನ್ಸ್ ಮಾಡುತ್ತೆ ಅಂತ ಏನು ಹೇಳ್ತಾ ಇದೆ, ನೋಡೋಣ ಇದ್ರ ಬಗ್ಗೆ ಏನಂತ ನಾನು. When the barcode/QR code, if additional play the video tutorial. ಇದು ಆಲ್ಮೋಸ್ಟ್ ಅಪ್ಲಿಕೇಶನ್ ಬಗ್ಗೆನೇ ಕೊಡ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಏನು ತಿಳ್ಸ್ಕೊಳಕ್ಕಾಗಲ್ಲ. ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದೊಡ್ಡ ಫೋಟೋಗಳಿದ್ದರೆ ರೀಡ್ ಮಾಡಿ ಓದಿಸ್ಕೋಬೋದು. ಫೋನ್ನ ಮೂವ್ ಮಾಡಿ ಆ ಕಡೆ ಫೋಕಸ್ ಕ್ಯಾಮ್ರಾ ಒಂದೇ ಕಡೆ ಇಟ್ಟು ಮೂವ್ ಮಾಡಬೇಕು.